ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಡೈಲಿ ವ್ಲಾಗ್ನ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದು ಟಿಫನ್ಗೆ ರೆಡಿ ಮಾಡ್ಕೋತಾ ಇದ್ದೆ. ಟಿಫನ್ಗೆ ಮುಂದೆ ದೋಸೆ ಮತ್ತು ಸೋರೆಕಾಯಿ ಪಲ್ಯ. ತುಂಬ ದಿನ ಆಗಿತ್ತು ನಮ್ಮನೆ ಸೋರೆಕಾಯಿ ಪಲ್ಯ ಮಾಡಿ. ಸೊ ನಾನು ಪಲ್ಯಕ್ಕೆ ಬಂದು ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತಾಯಿದ್ದೀನಿ. ಜಾಸ್ತಿ ಯೂಸ್ ಮಾಡಲ್ಲ. 1 ಟೇಬಲ್ ಸ್ಪೂನ್ 2 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಆ್ಯಸ್ ಯೂಶುವಲ್ ಅದಕ್ಕೆ ಕಡಲೆಬೇಳೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಈರುಳ್ಳಿ, ಹಸಿಮೆಣ್ಸಿಕಾಯಿಗಿಂತ ಸೋರೆಕಾಯಿ ಪಲ್ಯಕ್ಕೆ ಒಣಮೆಣ್ಸಿಕಾಯಿ ಹಾಕಿದ್ರೆ ತುಂಬಾ ಟೇಸ್ಟಾಗಿರುತ್ತೆ. ಆಮೇಲೆ ಏನು ಅಂದರೆ ಅದನ್ನು ಕುಕ್ಕರಲ್ಲಿ ಮಾಡೋದಕ್ಕಿಂತ ಈ ಥರ ಪಾತ್ರೆಯಲ್ಲಿ ಮಾಡಿದರೆ ಟೇಸ್ಟ್ ಇನ್ನೂ ಕೂಡ ಬೆಟರಾಗಿ ಬರುತ್ತೆ. ಪಲ್ಯಕ್ಕೆ ರೆಡಿ ಮಾಡೋದಕ್ಕೆ ಇಟ್ಬಿಟ್ಟು ಇವಾಗ ಸ್ನಾನಕ್ಕೆ ಅಂತ ನೀರು ಕಾಯಿಸೋದಕ್ಕೆ ಅಂತ ಬಂದೆ. ಏಕೆಂದರೆ ತೇಜುಗೆ ಎಕ್ಸಾಮ್ ನಡೀತಾ ಇರೋದ್ರಿಂದ ಡೈಲಿ ಸ್ನಾನ ಮಾಡಿ ಪೂಜೆ ಮಾಡಿ ಹೋಗ್ತಾಳೆ. ಆಮೇಲೆ ನನಗಿನ್ ಫಸ್ಟೇ ಎದ್ದೇಳ್ತಾಳೆ. 5 o'clock ಎದ್ದು ಓದೋದಕ್ಕೆ ಕೂತಿರ್ತಾಳೆ. ನನ್ನನ್ನೇ ಬಂದು ಅವಳು ಇಬ್ಬರಿಸ್ತಾಳೆ. ಪ್ರತಿ ಸಲ ಎಕ್ಸಾಮ್ ಬಂದಾಗ ನಾನು ಅವಳನ್ನೇ ಎದ್ದೇಳಿಸ್ಬೇಕಿತ್ತು. ಎದ್ದೇಳು, ಓದು 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 ಅಂತ. ಬಟ್ ಈ ಸಲ ತುಂಬ ಚೇಂಜಸ್ ಆಗಿದೆ ಅವಳಲ್ಲಿ. ಅವಳೇ ಎದ್ದು ಓದ್ಕೊಂಡು ನನ್ನ ಹತ್ರ ಹೇಳಿಸ್ಕೊಳ್ಳೋದೆಲ್ಲ ದೀಪ ಹಚ್ಚೋದಕ್ಕೆಲ್ಲ ಅವಳೇ ಬಂದು ದೀಪ ಎಲ್ಲ ಹಚ್ಚಿ ಹೋಗ್ತಾಳೆ. ಕೆಲವೊಂದು ಚೇಂಜಸ್ಗಳು ಮಕ್ಕಳಲ್ಲಾದಾಗ ಎಷ್ಟು ಖುಷಿ ಕೊಡುತ್ತಲ್ವ. ನನಗಂತೂ ತುಂಬಾ ಖುಷಿ ಕೊಡುತ್ತೆ. ಇವಾಗ ಹಾಫ್ ಡೇ ಮಾಡ್ತಾ ಇರೋದ್ರಿಂದ, ಎಕ್ಸಾಮ್ ದಿನ ಒಂದೊಂದು ಮಾಡ್ತಾ ಇರೋದ್ರಿಂದ ಮಧ್ಯಾಹ್ನನೇ ಬರ್ತಾ ಇದ್ದಾಳೆ. ಸೊ ಅವಳು ಸ್ನಾನ ಮಾಡ್ಕೊಂಡು ಹೋಗ್ತಾಳೆ ಅಂದ್ಬಿಟ್ಟು ಸ್ನಾನಕ್ಕೆ ಅಂತ ನೀರಲ್ಲಿ ಗುರಿ ಹಾಕ್ತೆ. ಅಷ್ಟರಲ್ಲಿ ಅವಳು ಅರಿಶಿನ ಕುಂಕುಮ ಹಚ್ಚೋದಕ್ಕೆ ಅಂತ ಹೊಸ್ಲಿಗೆ ಕೂತಿದ್ಲು. ಡೈಲಿ ಅದು ಅವಳ ಕೆಲಸ. ಓಕೆನಾ. ಅವಳು 7:15 ತನಕ ಓದ್ಕೊಂಡು 7:15ಗೆ ಬಾಗಿಲಿಗೆ ಅರಿಶಿನ ಕುಂಕುಮ ಹಾಕ್ತಾಳೆ. ಸೊ ಅವಳು ಏನು ಮಾಡ್ತಿದ್ಲು ಅಂದರೆ ಸ್ವಲ್ಪ ಕೈಯಲ್ಲಿ ಹಿಂಗೆ ತೇವ ಮಾಡಿಬಿಟ್ಟು ಇಟ್ಬಿಡೋಳು. ಅದಕ್ಕೆ ನೀರು ಹಾಕಿ ಈ ಥರ ತೊಳೆದು ಇಡಬೇಕು ಅಂತ ತೋರಿಸ್ಕೊಡ್ತಾ ಇದ್ದೆ. ಸೊ ಇವಾಗ ಆ ಥರ ಮಾಡ್ತಾ ಇದ್ದಾಳೆ. ಆಮೇಲೆ ಹೆಂಗೆ ಗೊತ್ತಾ, ನನಗೆ ಕಾಯಿ ತುರಿಯೋದು ಅಂದರೆ ಇಷ್ಟ ಆಗಲ್ಲ. ನನಗೆ ಕೈಯೆಲ್ಲ ಗಾಯ ಮಾಡ್ಕೊಬಿಡ್ತೀನಿ ಕಾಯಿ ತುರಿಬೇಕಾರೆ. ಸೊ ನನ್ನ ಹಸ್ಬೆಂಡ್ ಬ್ಯುಸಿ ಇಲ್ಲ ಅಂದರೆ ತುರ್ಕೊಡ್ತಾರೆ, ಇಲ್ಲ ಅಂದರೆ ನಾನೇ ನಿಧಾನಕ್ಕೆ ತುರ್ಕೋತೀನಿ. ಸೊ ಇವತ್ತು ಸ್ವಲ್ಪ ಫ್ರೀ ಇದ್ದರು ಬೆಳಗ್ಗೆ ಅಂದ್ಬಿಟ್ಟು ಕಾಯಿ ತುರ್ಕೊಡ್ತಾಯಿದ್ರು. ಅವ್ರು ಅದಕ್ಕೆಲ್ಲ ನಾನು ಆ ಕೆಲಸ ಮಾಡ್ಬೇಕು. ನಾನು ಅವ್ರ ಹತ್ರ ಕಾಯಿ ತುರಿಸ್ಕೊಳ್ಳೋದು ಬಿಟ್ಟು ಏನು ಮಾಡಲ್ಲ. ಅದು ಬಿಟ್ಟರೆ ದೇವಸ್ಥಾನ ಮುಂದೆ ಏನಾದರೂ ಶನಿವಾರ ನಾನು ಸ್ವಲ್ಪ ಬ್ಯುಸಿ ಆದರೆ, ಜಾಸ್ತಿ ಇದೆಲ್ಲ ಬಿದ್ದಿದ್ರೆ ಅವರು ಸ್ವಲ್ಪ ಗುಡಿಸ್ಬಿಡ್ತಾರೆ. ಏನಾದು ಬಿಟ್ಟರೆ ಇನ್ನೇನು ಕೆಲಸ ಮಾಡಿಸೋದಕ್ಕೆ ಹೋಗಲ್ಲ. ಬಟ್ ಮಾಡಿದರೂ ಏನೂ ತಪ್ಪಿಲ್ಲ ಆಯಿತಾ. ನಮ್ಮನೆ ಕೆಲಸಗಳನ್ನ ನಾವೇ ಮಾಡ್ಕೋಬೇಕು. ಈಗ ನಂಗೆ ಒಂದಿನ ಹುಷಾರಿಲ್ಲ ಅಂದರೆ ಮಾಡಲೇಬೇಕಾಗತ್ತೆ. ಸೊ ನನ್ನ ಹಸ್ಬೆಂಡ್ ಕಾಯಿ ತುರ್ಕೊಟ್ರು. ಸೊ ನಾನು ಅಡುಗೆ ಇದಕ್ಕೆಲ್ಲ ರೆಡಿ ಮಾಡಿಟ್ಟು ಪಲ್ಯ ಎಲ್ಲ ರೆಡಿ ಮಾಡಿ ಇವಾಗ ಜೀರಾ ವಾಟರ್ನ ಕುಡಿತಾ ಇದ್ವಿ. ನಾನು ಹಸ್ಬೆಂಡ್ ಇಬ್ಬರು ಕುಡಿದ್ವಿ. ಫ್ರೆಶು ಇದೆ, ಬಟ್ ಸ್ವಲ್ಪ ಗ್ಯಾಸ್ಟ್ರಿಕ್ ಥರ ಅನಿಸಿದ್ದಕ್ಕೆ ನನ್ನ ಹಸ್ಬೆಂಡ್ಗೆ ಒಂದು 2 days ಜೀರಾ ವಾಟರ್ನ ಮಾಡ್ಕೊಡ್ತಾಯಿದ್ದೀನಿ. ಗ್ಯಾಸ್ಟ್ರಿಕ್ ಆಲ್ಮೋಸ್ಟ್ ಕಂಟ್ರೋಲ್ ಆಗುತ್ತೆ. ಅವರಿಗೆ ಒಬ್ಬೊಬ್ಬರಿಗೆ ತುಂಬ ಗ್ಯಾಸ್ ಇರುತ್ತೆ ಆಯಿತಾ. ತುಂಬ ಗ್ಯಾಸ್ ಆಗುತ್ತೆ, ಒಬ್ಬೊಬ್ಬರಿಗೆ ಹೊಟ್ಟೆ ಉಬ್ಬರೆಲ್ಲ ಆಗುತ್ತಲ್ವ. ಅವ್ರಿಗೆ ಜೀರಾ ವಾಟರ್ಗೆ ಸ್ವಲ್ಪ ಲೆಮನ್ ಹಾಕ್ಕೊಟ್ರೆ ಒಂದು 80% ಕಂಟ್ರೋಲ್ ಆಗುತ್ತೆ. ನನ್ನ ಹಸ್ಬೆಂಡಿಗೆ ಕಂಟ್ರೋಲ್ ಆಯಿತು. ಸೊ ಅದಾದಮೇಲೆ ಅದೇ ಪಾತ್ರೆಗೆ ಬಂದು ನಾನು ಇನ್ನು ಇದು ಮಾಡೋದಕ್ಕೆ ಅಂಬ್ಲಿ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಅಂಬ್ಲಿ ಅಂತೂ ಕಂಪಲ್ಸರಿ ಇದ್ದೇ ಇರುತ್ತೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ನಂದು ಅದೇ ಆಗಿದೆ ಇವಾಗ. ಸೊ ಇದು ಪಲ್ಯ ಆದ ತಕ್ಷಣ ಅಂಬ್ಲಿ ಮಾಡಿಟ್ಟೆ, ಏಕೆಂದರೆ ಸ್ವಲ್ಪ ತಣ್ಣಗಾದರೆ ಆಮೇಲೆ ಕುಡಿಯೋದಕ್ಕೆ ಕರೆಕ್ಟ್ ಆಗುತ್ತೆ ಅಂತ. ತೇಜು ಇವಾಗ ಎಕ್ಸಾಮ್ ಸ್ಟಾರ್ಟ್ ಆದಾಗಲಿಂದ ಅಂಬ್ಲಿ ಕುಡಿತಾ ಇಲ್ಲ. ಏಕೆಂದರೆ ಮಧ್ಯಾಹ್ನ ಊಟಕ್ಕೆ ಮನೆಗೆ ಬರೋಷ್ಟರಲ್ಲಿ ಪಾಪ ಒಳಗೆ ಹೊಟ್ಟೆ ಹಶ್ವಾಗ್ಬಿಡುತ್ತೆ. ಅಂಬ್ಲಿ ಹೆಂಗೆ ಗೊತ್ತಾ, ಒಂದು 11:30 12 o'clock ಒಳಗೆ ಊಟ ಮಾಡಬೇಕು ಅಂತ ಫೀಲ್ ಆಗುತ್ತೆ ಅಂಬ್ಲಿ ಕುಡಿದ್ರೆ. ಸೊ ಹಾಗಾಗಿ ಅವಳಿಗೆ ಮತ್ತೆ ಜಾಸ್ತಿ ಹೊಟ್ಟೆ ಹಶ್ವಾಗುತ್ತೆ ಅಂದ್ಬಿಟ್ಟು ಅವಳು ಮನೇಲಿ ಅಮ್ಮ ಎಕ್ಸಾಮ್ ಕಳೆಯೋವರೆಗೂ ನಾನು ಊಟನೇ ಮಾಡೋಗ್ತೀನಿ, ತಿಂಡಿ ತಿಂದು ಹೋಗ್ತೀನಿ ಅಂದು ಸರಿ ಅಂದ್ಬಿಟ್ಟು ಅವಳು ತಿಂಡಿ ತಿಂದ್ಕೊಂಡು ಹೋಗ್ತಾಳೆ. ಸೊ ಆಮೇಲೆ ಅವಳು ಇದ್ದಿದ್ದ ಕಷಾಯ ಎಲ್ಲ ಮಾಡಿಟ್ಟು ಹಾಲು ಕಾಯಕ್ಕಿಟ್ಟು ನಾನು ಜೀರಾ ವಾಟರ್ನ ಕುಡಿತಾ ಇದ್ದೀನಿ. ಏಕೆಂದರೆ ದೋಸೆ ಮಾಡಬೇಕಿತ್ತು. ಸೊ ಅದಕ್ಕೆ ಇನ್ನು ಪಲ್ಯ ಎಲ್ಲ ಮಾಡಿಟ್ಕೊಂಡ್ರೆ ಆರಾಮಾಗಿ ದೋಸೆ ತಿನ್ನುವಾಗ ಹಾಕ್ಕೊಡ್ತೀನಿ, ಫಸ್ಟೇ ಹುಯ್ಯೋದಿಲ್ಲ. ಆಮೇಲೆ ತೇಜುನು ಕೂಡ ಸ್ನಾನ ಮಾಡ್ಕೊಂಡು ಬಂದು ರೆಡಿ ಆಗ್ತಾ ಇದ್ದಾಳೆ. ತಲೆಗೇನು ಸ್ನಾನ ಮಾಡಿರಲಿಲ್ಲ ಇವತ್ತು. ಆಮೇಲೆ ಬಂದು ನಾನು ಕರೆಂಟ್ ಒಲೆಯಲ್ಲಿ ಏನಾಯಿತು ಅಂದರೆ ಎಲ್ಲ ಅಡುಗೆ ಮಾಡ್ತಿದ್ದೆ. ಓಕೆನಾ. ಚಪಾತಿ ದೋಸೆ ಒಂದು ಮಾಡ್ತಾ ಇರಲಿಲ್ಲ, ಏಕೆಂದರೆ ಆ ಕರೆಂಟ್ ಒಲೆ ಮೇಲಿಡೋ ಸ್ಟೀಲ್ ತವ ನನ್ನ ಹತ್ರ ಇರಲಿಲ್ಲ. ಸೊ ನಾನು ಈ ತವಾನ ಮೀಶೋಯಿಂದ ಆರ್ಡ್ರ್ ಮಾಡಿದ್ದೆ. ತುಂಬಾ ಚೆನ್ನಾಗಿದೆ ಆಯಿತಾ. ಎಷ್ಟು ಗಟ್ಟಿ ಇದೆ ಅಂದರೆ ನಾವು ಮಾಮೂಲಿ ಇದು ನಾನ್ ಸ್ಟಿಕ್ ತವ ತೊಗೋತೀವಲ್ಲ ಆ ಥರದ್ದು 3 ತವ ಹಾಕಬೇಕು, ಅಷ್ಟು ಭಾರ ಇದೆ ಇದು. ತುಂಬಾ ಚೆನ್ನಾಗಿದೆ. ಫಸ್ಟು ಒಂದು ದೋಸೆ ಸರಿ ಬರಲಿಲ್ಲ, ಆಮೇಲೆ ಸೂಪರಾಗಿ ಕ್ರಿಸ್ಪಿಯಾಗಿ, ಎಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ಗೊತ್ತಾ. ತುಂಬಾ ಚೆನ್ನಾಗಿದೆ. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡ್ತಿರ್ತೀನಿ, ಒಂದ್ಸಲ ಬೈ ಮಾಡಿ. ಅಮೌಂಟು 1000 ಇದೆ. ಅದು MRP ಬಂದು 2000. ನಾನು ಅಂಗಡಿಲಿ ಕೇಳಿದ್ದೆ ಇಲ್ಲಿ ಒಳನೇಶ್ಪುರ, ಅವರು 1800 ಕಮ್ಮಿ ಕೊಡಲ್ಲ ಅಂದಿದ್ರು. ಬಟ್ ನನಗೆ ಮೀಶೋದಲ್ಲಿ ಸೇಮ್ ಕ್ವಾಲಿಟಿನೇ ಚೆನ್ನಾಗಿರೋ ರೈಟಿಗೆ ಸಿಕ್ತು. ಸೊ ನಾನು ತೊಗೊಂಡೆ.
ಈಗ ಚಪಾತಿನೂ ಕೂಡ ಮಾಡ್ಕೋಬೋದು. ಗ್ಯಾಸು ನೀವೇ ನೋಡ್ತಾ ಇದ್ದೀರಾ, 15 ಡೇಸ್ 20 ಡೇಸ್ ಆದರೂ ಗ್ಯಾಸ್ ಸಿಗ್ತಾ ಇಲ್ಲ. ನನಗೆ ಕರೆಂಟಲ್ಲಿರೋದಪ್ಪ ಸದ್ಯ ಅಂತ ಅನ್ನಿಸ್ಬಿಡ್ತು. ಏಕೆಂದರೆ ಈಗ ನಮ್ಮ ಮನೆಗಳಲ್ಲೆಲ್ಲ ಒಲೆ ಹಾಕ್ಕೊಂಡು ಅಡುಗೆ ಮಾಡೋದಕ್ಕಾಗಲ್ಲ ಆಯಿತಾ, ಆ ಥರ ಸ್ಪೇಸ್ ಎಲ್ಲೂ ಇಲ್ಲ. ಇವಾಗ ಕರೆಂಟ್ ಒಲೆ ಇರೋದ್ರಿಂದ ನನಗೆ ತುಂಬಾ. ಗುಡ್ ಮಾರ್ನಿಂಗ್. ಚೇಚಿ ಹೇಳಿಲ್ಲ, ಹೇಳೆ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಅಪ್ಪ ಬಂದ್ಮೇಲೆ ಹೇಳೋದು. ಆಮೇಲೆ ನಿತ್ಯಗೆ ಅವಳಿಗೆ ಗುಡ್ ಮಾರ್ನಿಂಗ್ ಹೇಳು ಅಂದರೆ ಮನೆಯವರೆಲ್ಲರ ಕೈಲೂ ಗುಡ್ ಮಾರ್ನಿಂಗ್ ಹೇಳ್ಸಿದ್ಲು. ಆಮೇಲೆ ಬಂದು ಇದಕ್ಕೆ ನಾನು ಸೋಫಾದ ಮೇಲೆ ಎಕ್ಸ್ಟ್ರಾ ಬೆಡ್ ಕವರ್ನೂ ಹಾಕ್ತೀನಿ. ಏನಕ್ಕೆ ಅಂದರೆ ಬೆಕ್ಕು ಹತ್ತುತ್ತಾ ಇರುತ್ತೆ, ಬೆಕ್ಕಿರುತ್ತೆ, ಮತ್ತು ನಿತ್ಯ ಏನು ಬೇಕು ಅದೆಲ್ಲ ಚೆಲ್ಲೋದು, ಫ್ರೂಟ್ಸ್ ತಿನ್ನೋದು, ಅದ್ರ ಮೇಲೆ ತುಂಬ ಕಲೆ ಮಾಡ್ತಾಳೆ. ಸೊ ಹಾಗಾಗಿ ಇದನ್ನು ಹಾಕ್ತೀನಿ. ಈ ಬೆಡ್ಶೀಟ್ ಇದೆಯಲ್ಲ, ಈ ಹಾಸಿಗೆ ಕವರ್ ಇದೆಯಲ್ಲ, ಇದನ್ನು ನಾನು ಜಾಸ್ತಿ ಯೂಸ್ ಮಾಡ್ತೀನಿ ಆಯಿತಾ. ನನಗೆ ತುಂಬ ಇಷ್ಟ ಬೆಡ್ಸ್ ಕವರ್ ಅಂದರೆ, ಆ ಕಲರ್ಸ್ ಅದೆಲ್ಲ ಇಷ್ಟ ನನಗೆ. ಇದನ್ನು ನಾನು ತೇಜು 2nd ಸ್ಟ್ಯಾಂಡರ್ಡಲ್ಲಿದ್ದಾಗ ತಂದಿದ್ದು, ವಿಶಾಲ್ ಮಾರ್ಟಲ್ಲಿ, ಹಾಸನಲ್ಲಿ ತಂದಿದ್ದು. ತುಂಬಾ ಯೂಸ್ ಮಾಡಿದ್ದೀನಿ ಆಯಿತಾ. ಅದು ಇಲ್ಲಿವರೆಗೂ ಒಂದು ಚೂರು ನವದೂ ಇಲ್ಲ, ಆ ಒಂದು ಸೈಡೂ ಕಿತ್ತೋಗಿಲ್ಲ, ಒಂದು ಚೂರು ನವದಿಲ್ಲ. ಎಂಥ ಕ್ವಾಲಿಟಿ ಗೊತ್ತಾ, ನಾನು ವಿಶಾಲ್ ಮಾರ್ಟಲ್ಲಿ ತಂದಿದ್ದು. ಅಲ್ಲಿ ತುಂಬ ಕ್ವಾಲಿಟಿ ಚೆನ್ನಾಗಿರೋ ಪೀಸಸ್ ಸಿಗುತ್ತೆ. ಈ ಸಲ ಒಂದು ಸಲ ಹೋಗಿ ಕೆಲವೊಂದು ಐಟಮ್ ತರಬೇಕು ಅಂದ್ಕೊಂಡಿದ್ದೀನಿ. ಅದಾದಮೇಲೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ. ಸ್ನಾನ ಮಾಡಿ ದೀಪ ಎಲ್ಲ ಹಚ್ಬಿಟ್ಟು ಇವಾಗ ಸಂಜೆಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಾನು ನೆನ್ನೆ ಹಾಕಿದ ವೀಡಿಯೋದಲ್ಲಿ ನಿಮಗೆ ನೋಡಿದ್ರಿ ಶಾಪಿಂಗ್ ಮಾಡಿದ್ದು, ಬಟ್ ಯಾರಿಗೆ ಅಂತ ನಾನು ಹೇಳಿರಲಿಲ್ಲ. ಸೊ ನನಗೆ ತುಂಬ ಇಂಪಾರ್ಟೆಂಟ್ ಆಗಿರೋ ಒಂದು ಪಾಪುದು ಬರ್ಡೇ ಇದೆ. ಸೊ ಅದಕ್ಕೆ ಅವಳಿಗೋಸ್ಕರನೇ ಕೆಲವೊಂದು ಬಟ್ಟೆಗಳು, ಅಂದರೆ 1 ಪೇರ್ ಗ್ರ್ಯಾಂಡ್ ಬಟ್ಟೆ ಮತ್ತು ಇನ್ನೊಂದು 4-5 ಪೇರ್ ಬಂದು ಮನೆ ಹತ್ರ ಹಾಕೋತಾರೆ. ಸ್ಕರ್ಟ್ಗಳನ್ನೆಲ್ಲ ತೊಗೊಂಡಿದ್ದೆ, ಮತ್ತು ಕೆಲವೊಂದು ಗಿಫ್ಟ್ ಐಟಮ್ಸ್ಗಳನ್ನ ಅವಶ್ಯಕತೆ ಇರೋದನ್ನ ನಾನು ತಂದಿದ್ದೆ. ಅವಳದು ಬರ್ತ್ಡೇ ಸೆಲೆಬ್ರೇಟ್ ಮಾಡೋಣ ಅಂತ ಹೋಗ್ತಾ ಇದ್ವಿ. ಎಲ್ಲ 10 ಪೇರ್ ಆಗಿ ಅವ್ರಿಗೆ ಕ್ಯಾನ್ಸರ್ ಆಗಿ, ಸೊ ಹಾಗಾಗಿ ನಾವು ಅವರಮ್ಮ ಮಾಡೋಣ ಅಂದ್ಬಿಟ್ಟು ಈ ಸಲ ನಾವು ಬರ್ಡೇ ಮಾಡೋಣ ಅಂತ ಹಸ್ಬೆಂಡ್ ಹೋಗಿ ಕೇಕ್ ಹೋಗಿ ಕೇಕ್ ತೊಗೊಂಡು ಬಂದರು ಬೇಕು ಅಂತ ಇದು ಮಾಡ್ತಾ ಇದ್ದೀನಿ. ಇನ್ನೇನು ನೆಕ್ಸ್ಟ್ ಮಂತ್ ನಿತ್ಯಂದು ಕೂಡ ಬರ್ತ್ಡೇ ಇದೆ, ಏಪ್ರಿಲ್ಗೆ. ಸೊ ನಿತ್ಯ ಈ ಥರ ರೆಡಿ ಆಗಿದ್ಲು, ನಿತ್ಯನೂ ಓದ್ಕೊಂಡು ಏಕೆಂದರೆ ಅದು ಓದ್ರೆ ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ಅವಳನ್ನ ಓದ್ಕೊಳ್ಳೋದಕ್ಕೆ ಕೂರಿಸಿದ್ದೆ. ಸೊ ಓದ್ಕೊಂಡು ಆಮೇಲೆ ಎಲ್ಲ ತೊಗೊಂಡೋದ್ವಿ. ಇದು ನಾನು ಅವಳಿಗೆ ತಂದಿದ್ದು ಡ್ರೆಸ್ಸು ತುಂಬಾ ಚೆನ್ನಾಗಿ, ಅವಳದು ಕಲರ್ ಇರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅವಳಿಗೆ. ಆಮೇಲೆ ಏರ್ಬೋ ನಾನು ಅವತ್ತು ತೇಜುಗೆ ತೋರಿಸ್ದೆ ಗೊತ್ತಾ, ಈ ಥರ ಏರ್ಬೋ ಕ್ಲಿಪ್ನ ತೊಗೊಂಡಿದ್ದೀನಿ ಅಂತ. ಅದು ಸೇಮ್ ಇದರಲ್ಲೇ 2 ಶೀಟ್ ಬಂದಿತ್ತು ನನಗೆ 90 ರುಪೀಸ್ಗೆ. ಸೇಮ್ ಇದರಲ್ಲೇ ಅಂದರೆ ಸೇಮ್ ಕಲರ್ ಡಬಲ್ಲಲ್ಲೇ 2 ಶೀಟ್ ಬಂದಿತ್ತು. ಅದರಲ್ಲಿ 1 ಶೀಟ್ನ ಖುಷಿ ಕೊಟ್ಟೆ. ಆಮೇಲೆ ಅವಳಿಗೆ ಗಿಫ್ಟ್ನ ನೋಡಿ ತುಂಬಾ ಇಷ್ಟ ಆಯಿತು. ನಾವು ಹೋದ ತಕ್ಷಣ ಅವರಮ್ಮ ಕೇಕೆಲ್ಲ ಏನು ತಂದಿರಲಿಲ್ಲ, ಯಾಕೆಂದರೆ ನಾನು ಮುಂಚೆನೇ ಫೋನ್ ಮಾಡಿ ಹೇಳಿದ್ವಿ ನಾವೇ ಎಲ್ಲ ತರ್ತೀವಿ, ಏನು ತರಬೇಡಿ ಅಂತ. ಸೊ ಹಾಗಾಗಿ ವೆಯ್ಟ್ ಮಾಡ್ತಾಯಿದ್ಲು ನಾವು ಹೋಗ್ತೀವಿ ಅಂತ. ಹೋದ ತಕ್ಷಣ ಡ್ರೆಸ್ ಹಾಕ್ಕೊಂಡ್ಲು. ಅವಳಿಗೆ ಏನು ಗೊತ್ತಾ, ಮಕ್ಕಳಿಗೆ ಎಷ್ಟು ಖುಷಿ ಇರುತ್ತಲ್ವ ಬರ್ತಡೇ ಮಾಡ್ಕೊಳ್ಳೋದು ಅಂದರೆ, ಎಕ್ಸ್ಪೆಷಲಿ ಹೆಣ್ಮಕ್ಳಿಗೆ ಈ ಏಜಲ್ಲಿ ತುಂಬಾ ಇಷ್ಟ ಇರುತ್ತೆ. ಸೊ ಅವಳು ತುಂಬಾ ಖುಷಿಪಟ್ಲು. ನಾವು ಹೋದಾಗ ತೇಜು ಕೊಟ್ಟರೆ ಡ್ರೆಸ್ ಹಾಕಿಸ್ಕೊಂಡು ರೆಡಿ ಮಾಡಿಸ್ಕೊಂಡು, ಲಿಫ್ಟಿಗೆ ಹಾಕಿಸ್ಕೊಂಡು, ಏರ್ಬೋ ಕ್ಲಿಪ್ ಹಾಕಿಸ್ಕೊಂಡು, ಇವಾಗ ನೈಫ್ ಪಾಲಿಶ್ ಹಾಕಿಸ್ಕೊತಾ ಇದ್ದಾಳೆ. ತುಂಬ ಖುಷಿ ಆಯಿತು ಅವಳಿಗೆ ನಾವು ಬರ್ಡೇ ಮಾಡಿದ್ದು ಆಯಿತಾ. ಆಮೇಲೆ ಅದು ಹೇಳೋದಕ್ಕೆ ಆಗಲ್ಲ, ಅವಳಿಗೆ ಖುಷಿಯಾಗಿದ್ದು ನೋಡಿ ನಮಗೂ ಖುಷಿ ಆಯಿತು. ಆಮೇಲೆ ಬಂದು ಅವರಮ್ಮನೂ ನಾನು ಸ್ವಲ್ಪ ಹೊತ್ತು ಮಾತಾಡ್ತಿದ್ವಿ. ಅವಳು ಏನೇನು ಕೀಟ್ಲೆ ಮಾಡ್ತಾಳೆ ಅದನ್ನೆಲ್ಲ ಅವರಮ್ಮ ಹೇಳ್ತಾಯಿದ್ರು. ನಿತ್ಯನೂ ಅದೇ ಥರ ಚೇಷ್ಟೆ ಮಾಡ್ತಾರೆ. ಪಾಪ ತೇಜು ಹೆಂಗೆ ಗೊತ್ತಾ, ತೇಜು ಇದು ನನಗೆ ಬೇಕೇ ಬೇಕು ಆ ಥರ ಹಠ ಮಾಡೋ ಹುಡುಗಿ ಅಲ್ಲ ಅವಳು. ಕೇಳ್ತಾಳೆ, ನಮ್ಮ ಹತ್ರ ಕೊಡ್ಸೋಂಗಿದ್ರೆ ಕೊಡಿಸ್ತೀವಿ, ಇಲ್ಲ ಅಂದರೆ ಸುಮ್ಮನೆ ಆಗಿಬಿಡ್ತಾಳೆ. ಬಟ್ ನಿತ್ಯ ಆ ಥರ ಅಲ್ಲ, ನಿತ್ಯ ಹಠ ಮಾಡ್ತಾಳೆ ಜಾಸ್ತಿ. ಸೊ ಆ ಥರ. ಆಮೇಲೆ ಅವಳಿಗೆ ತಗೊಂಡೋಗಿರೋ ಗಿಫ್ಟ್ ಎಲ್ಲ ನೋಡಿ ತುಂಬಾ ಖುಷಿಪಟ್ಲು. ಅವಳಿಗೆ ತುಂಬಾ ಇಷ್ಟ ಆಯಿತು. ಈ ಥರದ್ದೊಂದು ಬ್ಯಾಗ್ ತೊಗೊಂಡೋಗಿದ್ದೆ ನಾನು. ಆಮೇಲೆ ಇನ್ನೊಂದು ಥರದ್ದು ಮಂಕಿ ಫೇಸ್ ಅಂದರೆ ಪಾಂಡಾ ಫೇಸ್ ಇರೋದೊಂದು ಬ್ಯಾಗ್ ತಂದಿದೆ ಆಯಿತಾ. 2 ಬ್ಯಾಗ್ನ ತೇಜು ಸೆಲೆಕ್ಟ್ ಮಾಡಿದ್ದು, ಹೋದ ವಿಡಿಯೋದಲ್ಲಿ ತೋರಿಸಿದ್ದೆ ಅನ್ಕೋತೀನಿ. ಅದನ್ನು ನಿತ್ಯ ಏನೇ ಮಾಡ್ರೂ ಕೊಡೋದಕ್ಕೆ ಬಿಡಲಿಲ್ಲ, ಮನೇಲೇ ಇಟ್ಟು ಬಂದ್ಲು ಅದನ್ನು. ನನಗೆ ಬೇಕು, ಇದು ನನಗೆ ಬೇಕು. ಆಮೇಲೆ ಜಾಮಿಟ್ರಿ ತಂದಿದ್ದೆ, ಒಂದು 2 ಸೈಡ್ ಆಫ್ ಇದಿರುತ್ತೆ ಮತ್ತು ಕ್ಯಾಲ್ಕುಲೇಟರ್ ಎಲ್ಲ ಇರುತ್ತಲ್ಲ ಆ ಥರದ್ದೊಂದು ಬ್ಯಾಗ್ನ ತಂದಿದ್ದೆ.
ಜಾಮಿಟ್ರಿನ. ಆ ಜಾಮಿಟ್ರಿನೂ ನನಗೆ ಬೇಕು ಅಂತ ಎತ್ಕೊಂಡು ಕೂತಿದ್ಲು ಮನೇಲಿ. ಸೊ ಇಲ್ಲ, ನಿನಗೆ ಇನ್ನೊಂದ್ಸಲ ತಕ್ಕೊಡ್ತೀನಿ ನಾನು ಅಂದ್ಬಿಟ್ಟು ಏನೇನೋ ಪೂಸಿ ಹೊಡೆದು ಅವ್ರಿಗೆ ತಂದಿರೋ ಐಟಮ್ಸ್ ತೊಗೊಂಡೋಗಿ ಆಮೇಲೆ ಒಂದು ವಾಟರ್ ಬಾಟಲ್ನ ತೊಗೊಂಡೋಗಿದ್ದೆ ನಾನು. ತೇಜುಗೆ ನಿತ್ಯಂಗೆ ತಂದು ಕೊಟ್ಟಿದ್ದೀನಿ ನಾನು. ಸೇಮ್ ಅದೇ ಥರ, ಯಾಕೆಂದರೆ ಸ್ಕೂಲಿಗೆ ಹೋಗ್ತಾಳಲ್ವ, ಅವಳಿಗೆ ಇಷ್ಟ ಆಗುತ್ತೆ ಅಂದ್ಬಿಟ್ಟು ತೊಗೊಂಡೋದೆ. ಬಟ್ ಡ್ರೆಸ್ ತೊಗೋಬೇಕಾದ್ರೆ ನನಗೆ ಯಾವ ಕಲರ್ ಡ್ರೆಸ್ ತೊಗೋಬೇಕು ಅಂತ ಡೌಟ್ ಬಂತು. ಓಕೆನಾ, ತೇಜುಗೆ ಕೇಳಿದೆ ಅವಳಿಗೆ ಯಾವ ಕಲರ್ ಇಷ್ಟ ಇರ್ಬೋದು ಅಂತ. ಪಿಂಕ್ ಅಂದು. ಅಮ್ಮ ಪಾಪುಗಳಿಗೆ ಮಕ್ಕಳಿಗೆಲ್ಲ ಪಿಂಕೇ ಇಷ್ಟ ಇರುತ್ತೆ ಅಮ್ಮ, ಆಲ್ಮೋಸ್ಟು ಪಿಂಕ್ ತಗೊಂಡು. ಸೊ ನಾನು ಪಿಂಕ್ ಬೇಡ, ಯಾಕೆಂದರೆ ಆಲ್ಮೋಸ್ಟ್ ಇಟ್ಕೊಂಡಿರ್ತಾರೆ ಪಿಂಕ್ ಕಲರ್ ಅಂದ್ಬಿಟ್ಟು. ನನಗೆ ಒಂದು ಇದು ಹೆಂಗೆ ಗೊತ್ತಾ, ಬಟ್ಟೆ ಅಂಗಡಿಗೆ ಹೋದಾಗ ಈಗ ನಾನು ಹೋದ ತಕ್ಷಣ ಒಂದು ಬಟ್ಟೆ ಇಷ್ಟ ಆಗುತ್ತೆ ಅಂದರೆ ನಾನು ಅದನ್ನು ಮಾತ್ರನೇ ತೊಗೋತೀನಿ. ಅದು ಬಿಟ್ಟು ಇದರಲ್ಲಿ ಬೇರೆ ಪ್ಯಾಟ್ರನ್ ತೋರಿಸಿ, ಇದರಲ್ಲಿ ಬೇರೆ ಕಲರ್ ತೋರಿಸಿ ನನಗದು ಇಷ್ಟನೇ ಆಗೋಲ್ಲ. ಏನಕ್ಕೆ ಅಂದರೆ ಈಗ ನನಗದು ಇಷ್ಟ, ನಾನು ತೊಗೋತೀನಿ. ಅದಕ್ಕಿಂತ ಇನ್ನೊಂದು ಬಟ್ಟೆ ನೋಡ್ತೀನಿ, ಅದು ಕಾಸ್ಟ್ ಜಾಸ್ತಿ ಇರುತ್ತೆ. ಅದನ್ನು ಅಯ್ಯೋ ಇದನ್ನು ನಂಗೆ ತೊಗೊಳಕ್ಕಾಗಲಿಲ್ವಲ್ಲ ಅಂತ ಫೀಲ್ ಮಾಡ್ಕೊಳ್ಳೋಷ್ಟು ನಾನು ಇದು ಮಾಡಿ ಯೋಚನೆ ಮಾಡಲ್ಲ. ನನಗದು ಇಷ್ಟ ಆಯಿತಾ, ಸರಿ ಒಂದೇ. ನಾನು ಅಲ್ಲಿ ತೆಗಿಬೇಕಾದ್ರೆ ಹೇಳ್ತೀನಿ ಎಲ್ಲನೂ ತೆಗಿಬೇಡಿ, ಒಂದೇ ಒಂದು ಪೀಸ್ ತೋರಿಸಿ ಅದರಲ್ಲಿ ಅಂತೀನಿ. ಡಿಸೈನು ಕಲರು ಇಷ್ಟ ಆದರೆ ತೊಗೋತೀನಿ ಆಯಿತಾ. ನನಗೆ ಆ ಥರ. ಸೊ ಹೋದ ತಕ್ಷಣ ನಾವು ಫಸ್ಟು ಒಂದು 3 ಪೀಸ್ ಸೆಟ್ಟಲ್ಲಿ ತೆಗೆಸ್ದೆ. ಬಟ್ ನಂಗೆ ಅದಷ್ಟು ಇಷ್ಟ ಆಗಲಿಲ್ಲ. ಆಮೇಲೆ ಫ್ರಾಕ್ ತೆಗೆದು, ಫ್ರಾಕ್ ಅಲ್ಲೇ ಮೇಲೆ ಇಟ್ಟಿದ್ರು ಅದು ಮೊಬೈಲಲ್ಲಿ ಕಲರ್ ಸ್ವಲ್ಪ ನಿಮಗೆ ಡಲ್ಲಾಗಿ ಕಾಣಿಸ್ತದೆ, ಬಟ್ ಕಲರ್ ತುಂಬಾ ಚೆನ್ನಾಗಿದೆ. ಅದು ಈ ಪರ್ಪಲ್ ಕಲರಲ್ಲಿ ಇದೆ, ಲೈಟ್ ಪರ್ಪಲ್ ಕಲರಲ್ಲಿ. ನಿತ್ಯನೂ ಕೂಡ 3 ಜನನೂ ತುಂಬ ಚೆನ್ನಾಗಿ ಆಟ ಆಡಿದರು. ಮಕ್ಕಳಿದ್ರೇ ಚೆಂದ ಅಲ್ವಾ. ಅವಳು ಅವ್ರ ಫ್ರೆಂಡ್ಸ್ ಯಾರನ್ನೂ ಕರೆದಿರ್ಲಿಲ್ಲ. ಲಾಸ್ಟಿಗೆ ಅವ್ರ ಮಾವ, ಅವ್ರ ಅತ್ತೆ, ಅವ್ರ ಮಕ್ಕಳು ಬಂದರು, ಅವ್ರ ಕಸಿನ್ಸ್ ಎಲ್ಲ ಬಂದರು. ಸೊ ಅವರೆಲ್ಲ ಸೇರಿಬಿಟ್ಟು ಕೇಕ್ನ ಕಟ್ ಮಾಡಿ ಬರ್ಡೇನ ಸಿಂಪಲ್ಲಾಗಿ ಇದು ಮಾಡಿ ಅಲ್ಲೇ ಊಟ ಮಾಡ್ಕೊಂಡು ಬಂದ್ವಿ. ನೋಡಿ, ಇವಾಗ ಕೇಕ್ ಕಟ್ ಮಾಡಿದ ವೀಡಿಯೋನ ಆ್ಯಡ್ ಮಾಡ್ತೀನಿ. 5 ಜನ ಅವ್ರನ್ನ 5 ಜನಕ್ಕೆ ನಮ್ದು ಸ್ವಲ್ಪ ಪಡೆ ದೊಡ್ಡದು. ಈ ಕಡೆ ಕೊಂಚ ಹಿಂಗೆ ಹಚ್ಚಿದ ಬಾಕ್ಸವು ಸಭೆನೂ ಇರ್ಬೇಕಾಗಿತ್ತು. ಅಯ್ಯೋ, ಈ ಸತಿಗೆ ಅದ ಕಾಯಿಸಿ ಹಾಕಿರವು. ಬರ್ತಡೇ ಹುಡುಗಿ ಹಿಂದಕ್ಕೆ ಹೋತೈತಲ್ಲ, ಅಯ್ಯ ಹಂಗೆ ಕಟ್ತಾರ ಬೆಂಕಿ ಕಡ್ಡಿನ ಅಲ್ಲ, ಅವಳಿಗೆ ಕಚ್ಚಾಕೋತಿಯಲ್ಲ. ಚಪ್ಪಳೆ ತಟ್ಟಿ ಕಟ್ ಮಾಡಿ ಈಗ ಮೆತ್ತತಾಳೆ. ನಿದ್ದೆ ಹಿಡ್ಕ. ಅವಳು ಹಂಗಲ್ಲ, ಅವಳು ಒಬ್ಳಿಗೆ ಕೊಡ್ಬೇಕು. ಅವಳು ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಕೊಡ್ಕೋ ಅವ್ರಿಗೆ ಖುಷಿ ಕೊಡು. ಶಶಿ ಕೊಡವ, ಅದನ್ನೇ ಖುಷಿ ಕೈಲಿ ಕೊಡು, ಅದನ್ನೇ ಎಲ್ಲರಿಗೂ ತಿನ್ನಿಸ್ತಾಳೆ. ನಮ್ಮನೆ ಸಣ್ಣ ನೋಡಿ ನಮ್ಮ ತೇಜ್ ಯಾಕೆ ಅವಳಿಗೆ ತಿನ್ನಿಸ್ಬಿಟ್ಲಲ್ಲ ಅಂತ ಅಂತ ಕೊಡು ಖುಷಿಗೆ. ಪೂಜೆ ನೀನು ಅದಕ್ಕೆ ಕೊಡವ ಖುಷಿಗೆ. ಒಮ್ಮೆ ನೆತ್ತಿಗೆ ಒಂದು ಪೀಸ್ ಕಟ್ ಮಾಡಿ ಖುಷಿ. ಪಾಪು ಕೊಡು. ಅದು ನನಗೆ ಕೊಡ್ಬೇಕು. ಅವಳ ಕೈಗೆ ಕೊಡವತ್ಲೆ ತಿನ್ನು.